ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಬಗೆಹರಿದಿದ್ದು ಆಸ್ಪತ್ರೆಯ ಅಭಿವೃದ್ಧಿಗೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಡಿಎಚ್ಒ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಅಂತ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಅವರು ಮಾಹಿತಿ ನೀಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಸಮಿತಿಯ ಪದಾಧಿಕಾರಿಗಳು ಆಡಳಿತ ವೈದ್ಯಾಧಿಕಾರಿ ಜಮೀರ್ ಅಹಮದ್ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ವೈದ್ಯರ ಕೊರತೆ ಇದೆ, ಈಗ 4 ವೈದ್ಯರು ಕೆಲಸ ಮಾಡುತ್ತಿದ್ದೇವೆ. ಪ್ರತಿದಿನ 300ರಷ್ಟು ರೋಗಿಗಳನ್ನ ಒಬ್ಬ ವೈದ್ಯ ಪರೀಕ್ಷೆ ಮಾಡಬೇಕಿದೆ. ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆಯಾಗದಂತೆ ನಿಗಾ ವಹಿಸಲಾಗಿದೆ. ರಕ್ತ ಪರೀಕ್ಷಾ ಘಟಕದಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಲಾಗ್ತಿದೆ. ಎಕ್ಸ್ರೇ ಪ್ರಿಂಟ್ ನೀಡಲಾಗ್ತಿದೆ. ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲ, ಆಸ್ಪತ್ರೆಗೆ ತಜ್ಞ ವೈದ್ಯರ ನೇಮಕವಾಗಬೇಕಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಒತ್ತಡವಿದೆ. ದಾದಿಯರ ಖಾಲಿ ಹುದ್ದೆಗಳ ನೇಮಕವಾಗಬೇಕಿದೆ. ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿದೆ ಅಂತ ಅರುಣ್ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗೆ ಸಿಹಿ ವಿತರಿಸಿ ಉತ್ತಮ ಸೇವೆ ಸಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಈ ವೇಳೆ ಸಮಿತಿಯ ಉಪಾಧ್ಯಕ್ಷ ಕೆಎನ್ ದೀಪಕ್, ಕಾರ್ಯದರ್ಶಿ ಆದರ್ಶ್ ತಮ್ಮಯ್ಯ, ಪದಾಧಿಕಾರಿಗಳಾದ ಜಿಎಂ ಹೂವಯ್ಯ, ಜಯರಾಮ್, ತ್ರಿಶೂಲ್ ಕಾರ್ಯಪ್ಪ, ಮಂಜುನಾಥ್ ಮತ್ತಿತರರು ಇದ್ರು. ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಸೋಮವಾರಪೇಟೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳ ಬಗ್ಗೆ ನಾವು 12ನೇ ತಾರೀಕಷ್ಟರಲ್ಲಿ ಕೆಲವು ವ್ಯವಸ್ಥೆಗಳು ಸರಿಯಾಗದೇ ಇದ್ರೆ ನಾವು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಾಗಿ ತಿಳಿಸಿರ್ತೀವಿ. ಇವತ್ತು ನಾವು ಖುದ್ದಾಗಿ ಹಾಸ್ಪಿಟಲ್ ಇರುವಂತಹ ವ್ಯವಸ್ಥೆಗಳನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡ್ಬೇಕಂತ ಹೇಳಿ ನಮ್ಮ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ತಂಡ ನಾವೆಲ್ಲರೂ ಇವತ್ತು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ವಿ. ನಾವು ಇಲ್ಲಿ ಬಂದಾಗ ಇಲ್ಲಿ ತನಕ ನಾವು ನಿಕಟ ಸಂಪರ್ಕನ ಇಟ್ಕೊಂಡು ಡಿಎಚ್ಒ ಇರ್ಬೋದು, ಡಿಜೆಐಡಿ ಡಿಎಚ್ಒ ಸತೀಶ್ ಅವರು, ಡಿಜೆಐಡಿ ಪ್ರಸಾದ್ ಅಂತ ಹೇಳಿ, ಅದರ ಜೊತೆಗೆ ಇಲ್ಲಿ ಇನ್ಚಾರ್ಜ್ ಹಾಕಿರುವಂತ ಸನತ್, ಇಲ್ಲಿ ಎಎಂಒ ಆಗಿರುವಂತ ಜಮೀರ್ ಅಹಮದ್, ಇವರುಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಇಲ್ಲಿ ಆಗುವಂತ ವ್ಯವಸ್ಥೆಗಳನ್ನ ಅವರಲ್ಲೇ ಇಲ್ಲದೆ ಇರುವಂತ ಹೊಂದಾಣಿಕೆ ಜೊತೆಗೆ ಲ್ಯಾಬ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಎಕ್ಸ್ರೇಗೆ ಒಂದು ಪ್ರಿಂಟರ್ ಬರ್ತಾ ಇಲ್ಲ ಅಂತ ಹೇಳುವಂತದನ್ನ ನಾವು ಲಾಸ್ಟ್ ಟೈಮ್ ತಿಳಿಸಿದ್ವಿ. ಆ ಮಿಷಿನ್ ನ ಸರಿ ಮಾಡಿ ಈಗ ಎಲ್ಲರಿಗೂ ಪ್ರಿಂಟರ್ ನ ಕೊಡುವಂತ ಕೆಲಸನ ಹಾಸ್ಪಿಟಲ್ ಅಲ್ಲಿ ಈಗ ಮಾಡುವಂತದ್ದಾಗಿದೆ. ಲ್ಯಾಬ್ ಅಲ್ಲಿ ಸೊಲ್ಯೂಷನ್ ಗಳಿಲ್ದೆ, ರಿಯೇಜೆಂಟ್ ಗಳಿಲ್ದೆ ಲ್ಯಾಬ್ ಕೆಲಸ ಕೂಡ ಹೊರಗಡೆಗೆ ಕಳಿಸುವಂತದನ್ನ ಮಾಡ್ತಾ ಇದ್ರು. ಈಗ ಎಲ್ಲನೂ ಜೆಮ್ ಸಂಸ್ಥೆ ಅಂಡ್ರಲ್ಲಿ ತರಿಸ್ಕೊಳ್ಳುವಂತ ಕೆಲಸನ ಅದನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ವಿ. ಆ ಅಂಡ್ರಲ್ಲಿ ನಿಮಗೆ ತರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿದೆ, ಆದಷ್ಟು ಬೇಗ ಮಾಡಿ ಅಂತ ಹೇಳಿ ಅದನ್ನ ಐಡಿ ಕ್ರಿಯೇಟ್ ಮಾಡಿ ತರಿಸುವಂತ ಕೆಲಸ ಕೂಡ ಆಗಿದೆ. ಈಗ ಎಲ್ಲಾ ಟೆಸ್ಟ್ ಗಳನ್ನ ಲ್ಯಾಬ್ ಅಲ್ಲಿ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನರ್ಸಿಂಗ್ ಸ್ಟಾಫ್ಗಳು ತುಂಬಾ ಒಳ್ಳೆ ಅನುಭವ ಇರುವಂತವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒತ್ತಡ ಇದೆ. ಎಲ್ಲಾ ಸಮಯದಲ್ಲೂ ಇನ್ನೂ ಹೆಚ್ಚಿನ ನರ್ಸ್ಗಳು ಕೆಲಸ ಮಾಡೋದಕ್ಕೆ ಬೇಕಾಗುವಂತದ್ದಿದೆ. ಕೆಲವು ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಬೇಕಾದಾಗ ತುಂಬಾ ತೊಂದರೆ ಇರುವಂತದ್ದು ಸೋಮವಾರಪೇಟೆಯಲ್ಲಿದೆ. ಅದನ್ನ ನಮ್ಮ ಸರ್ಕಾರ ಮಟ್ಟದಲ್ಲಿ ರಕ್ಷಾ ಸಮಿತಿ ಇರ್ಬೋದು, ಸಮಿತಿ ಅಧ್ಯಕ್ಷರು ಶಾಸಕರೇ ಇರೋದ್ರಿಂದ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇವತ್ತು ನಾವು ನೋಡಿದಾಗ ಡಾಕ್ಟರ್ಗಳ ಸಮಸ್ಯೆ ಮೇಜರ್ ಆಗಿ ಕಾಣ್ತಾ ಇದೆ. 4 ಜನ ಡಾಕ್ಟರ್ ಇದ್ರೆ ಒಬ್ರು OT-ಯಲ್ಲಿ ಇದ್ದಾರೆ, ಇನ್ನು 3 ಜನ ಒಬ್ಬ ನೈಟ್ ಶಿಫ್ಟ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇನ್ನಿಬ್ರು ಕೆಲಸನ ಅವರು ಒಂದು ಲೈನ್ ಅನ್ನ ನಾವು ನೋಡುವಂತದ್ದಿತ್ತು. 100ರಿಂದ 150 ಜನ ಲೈನ್ ನಿಂತ್ಕೊಂಡು ಅವರಿಗೆ ವೆಯ್ಟ್ ಮಾಡುವಂತದನ್ನ ಮಾಡ್ತಾ ಇದ್ದಾರೆ. ಒಬ್ಬ ಡಾಕ್ಟ್ರು ಎಷ್ಟು ಜನನ ಒಂದ್ ದಿನದಲ್ಲಿ ನೋಡ್ಬೋದು ಅಂತ ಹೇಳುವಂತದ್ದನ್ನೇ ನಮಗೆ ಒಂದು ಕ್ವಶನ್ ಹಾಕೊಂಡು ಬಂದಂತದ್ದು ಇವತ್ತು ಅನ್ಸಿದೆ ನಮಗೆ. ಯಾಕೆಂದ್ರೆ ಇಲ್ಲಿಗೆ ಬೇಕಾದಂತ ಅನುಭವ ಇರುವಂತ ಡಾಕ್ಟರ್ಗಳನ್ನ ನಿಯೋಜನೆ ಮಾಡೋದಕ್ಕೆ ಆದಷ್ಟು ಬೇಗ ನಮ್ಮ ಶಾಸಕರು ಅದನ್ನ ಸರ್ಕಾರ ಮಟ್ಟದಲ್ಲಿ ನಿಭಾಯಿಸಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಂಡು ನಮ್ಮ ಹಾಸ್ಪಿಟಲ್ ಸಮಸ್ಯೆಗಳನ್ನ ಆಡಳಿತಾಧಿಕಾರಿಗಳಿರ್ಬೋದು, ಇಲ್ಲಿ ಏನಂತ ಹೇಳಿದ್ರೆ ಮೊದಲಿದ್ದಂತ ಒಬ್ರು ಮೀನಾಕ್ಷಿ ಅಂತ ಹೇಳುವಂತವ್ರನ್ನ ಪರ್ಮನೆಂಟ್ ರಜೆ ಕೊಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಇಲ್ಲಿ ವ್ಯವಸ್ಥೆಗಳನ್ನ ಸರಿ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗುವಂತ ಕೆಲಸನ ಒಬ್ಬ ಕ್ಲರ್ಕ್ನ ಹಾಕೊಂಡಿದ್ದಾರೆ. ಅವರಿಗೂ ಕೂಡ ವಾರದಲ್ಲಿ ಎಲ್ಲಾ ದಿನಗಳು ಇಲ್ಲಿ ಇರ್ಬೇಕಂತ ಹೇಳಿ ನಾವು ಡಿಎಚ್ಒ ಸಾಹೇಬರಿಗೆ ಕೇಳ್ಕೊಳ್ತಾ ಇವತ್ತು ನಾವು ಬಂದು ನೋಡಿದಾಗ ಕಾಣಿಸಿದ್ದು ಅವರು ಇವತ್ತು ಇಲ್ಲಿ ಇಲ್ಲ, ಬೇರೆ ಕೆಲಸದ ನಿಮಿತ್ತ ಮಡಿಕೇರಿಯಲ್ಲಿ ಇದ್ದಾರೆ ಅಂತ ತಿಳಿದು ಬಂತು. ಸೋಮವಾರಪೇಟೆ ಒಂದು ದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ರಜೆ ಕೊಡದಾಗಿ ಒಂದು ಆದೇಶ ಮಾಡಿದ್ರು ನಾವು ಅದನ್ನ ಕೇಳ್ಕೊಂಡ ಮೇರೆಗೆ ಡಿಎಚ್ಒ ಇರ್ಬೋದು, ಇಲ್ಲಿ ಎಎಂಒ ಇರ್ಬೋದು, ಎಲ್ಲರೂ ಸೇರಿ ಒಂದು ಆದೇಶ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೂ ಕೆಲವರು ಇಲ್ಲಿ ಕಾಣ್ತಾ ಇಲ್ಲ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ ಸಿಗೋ ತರ ಮಾಡ್ಬೇಕಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದೀವಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.